My dear friends, find out what is your choice. ಏನು ಚಾಯ್ಸ್ ಮಾಡ್ತಾ ಇದೆಯಾ? ವಿಚ್ ಎಕ್ಸಾಮ್ ಯು ವಾಂಟ್ ಟು ರೈಟ್? ಯಾವ ಎಕ್ಸಾಮ್ ಬರೀತಾ ಇದೆಯಾ? ಆರ್ ಯು ರಿಯಲಿ ಸೀರಿಯಸ್ ಅಬೌಟ್ ಇಟ್? ಇದ್ದರೆ ಅದ್ರ ಬಗ್ಗೆ ಎಷ್ಟು ವರ್ಕ್ ಮಾಡಿದೆಯಾ, ಎಷ್ಟು ಅದ್ರ ಮೇಲೆ ಫೋಕಸ್ ಮಾಡಿದೆಯಾ? ಬಿ ವೆರಿ ಕ್ಲಿಯರ್. ಓಕೆ, ಅದೇ ಎಕ್ಸಾಮ್ ಎದಕ್ಕೆ ಬರೀಬೇಕಂತೀಯ? ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡಿದೆಯಾ? ಯಾಕಂದರೆ ನೀ ಯಾವುದರ ಎಕ್ಸಾಮ್ ಬರೀ, ಯಾವ್ದಾರ ಜಾಬ್ ತಗೋ, ಬಟ್ ಆ ಜಾಬು ನಿನ್ನ ಕ್ಯಾರೆಕ್ಟರ್ಗೆ, ಓಕೆ, ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ ಮ್ಯಾಚ್ ಆಗುತ್ತೋ ಇಲ್ಲೋ ನೋಡು. ನಿನ್ನೊಂದು ವ್ಯಕ್ತಿತ್ವ ಇದೆ, ನಿನ್ನೊಂದು ಕ್ಯಾರೆಕ್ಟರ್ ಇದೆ, ಹೌದಾ? ಅದು ಏರಿಯಾ ಆಫ್ ಇಂಟ್ರೆಸ್ಟ್ ಇದೆ, ಹೌದಾ? ನಿನ್ನೊಂದು ಆಸಕ್ತಿ ಇದ್ದ ಕ್ಷೇತ್ರ ಇದೆ. ಇದೆರಡಕ್ಕೂ ನೀ ಮ್ಯಾಚ್ ಆಗಿಲ್ಲ ಅಂದರೆ ನಿನಗೆ ನಾಳೆ ಜಾಬ್ ಸಿಗ್ಬೋದು, ಬಟ್ ವಿತ್ ಸಫರ್ ಆಗ್ತೀಯ. ಇಲ್ಲ ಸರ್, ನನ್ನ ಕ್ಯಾರೆಕ್ಟ್ರಿಗೆ, ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ, ಈಗ ಎಲ್ಲರಿಗೂ PSI ಆಗಬೇಕು, ಪೊಲೀಸ್ ಆಗಬೇಕು ಅಂತ ನೋಡಿದ್ರು ಅಂತೇಳಿ ಆಸೆ ಇರೋದು ಬೇರೆ, ಆಸಕ್ತಿ ಬೇರೆ. ಆಸೆಗೆ ಯಾವಾಗ ಶಕ್ತಿ ಹಾಕ್ತೀಯ ಅದು ಆಸಕ್ತಿ ಆಗುತ್ತೆ, ಹೌದಾ? ಶಕ್ತಿ ಹಾಕಬೇಕಂದ್ರೆ ನಿನ್ಗೆ ಲೈಕ್ ಆಗಬೇಕದು, ನಿನ್ನ ಕ್ಯಾರೆಕ್ಟ್ರು ಮ್ಯಾಚ್ ಆಗಬೇಕು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತೀಯ ಅಂದರೆ 24/7 ಡ್ಯೂಟಿ ಇದೆ. ನಿನ್ನ ಕ್ಯಾರೆಕ್ಟರ್ ಅಂತದಿದೆಯಾ? ಇಲ್ಲ ಸರ್, ನನಗಿಲ್ಲ ಸರ್, ಚೆನ್ನಾಗಿ ನಿದ್ರೆ ಬೇಕು, ನನಗೆ ಚೆನ್ನಾಗಿ ಊಟ ಬೇಕು, ನನಗೆ ಒಟ್ಟು ನಾನು ಫ್ರೀಡಮ್ ಇರಬೇಕು, ನಾನು ಕ್ರಿಯೇಟಿವ್ ಮೈಂಡ್ ಐತಿ, ನಾನು ಏನರ ಒಂದು ಹೊಸದು ಮಾಡ್ಬೇಕಂತೀನಿ ಅಂತಂದರೆ ದೆನ್ ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತಂದರೆ ಅಲ್ಲಿ ಆಗೋದಿಲ್ಲ. ಅವಾಗ ಸೊ ನಿನ್ನ ಕ್ಯಾರೆಕ್ಟ್ರಿಗೆ ಅದಕ್ಕೆ ಮಿಸ್ ಮ್ಯಾಚ್ ಆಗುತ್ತೆ. ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ನಿಮ್ಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ ನಾನು. ಒಂದು ಜೀವನ ಇದೆಯಪ್ಪ, ಕ್ಯಾನ್ ಯು ಎಂಜಾಯ್ ಇಟ್? ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿನ್ನ ಕ್ಯಾರೆಕ್ಟ್ರಿಗೆ, ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ ಮ್ಯಾಚ್ ಆಗುತ್ತೋ ಇಲ್ಲೋ ಫೈಂಡ್ ಔಟ್ ಮಾಡ್ಕೋ. ಅದನ್ನ ಆಗ್ತಿತ್ತಂದರೆ ಬ್ಯೂಟಿಫುಲ್ ಲೈಫ್, ಬ್ಯೂಟಿಫುಲ್ ಜಾಯಸ್ ಇರ್ತೈತಿ. ಎಷ್ಟು ಜನ ಇರ್ತಾರೆ ಒಂದು ಆ ಡಿಪಾರ್ಟ್ಮೆಂಟನ್ನು ಎಂಜಾಯ್ ಮಾಡಿ ಹೋಗ್ಬಿಡ್ತಾರೆ ಅವರು. ಬಟ್ ಎಷ್ಟೋ ಜನ ಅದೇ ಡಿಪಾರ್ಟ್ಮೆಂಟಲ್ಲಿ ಸಫರ್ ಆಗ್ತಿರ್ತಾರೆ. ಅದನ್ನ ಬಿಟ್ಟು ಬರಲಿಕ್ಕೂ ಬರೋದಿಲ್ಲ, ಯಾಕಂದರೆ ಲೈಫ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಇನ್ಕಮ್ ಬರ್ಲಿಕ್ಕತ್ತಿರುತ್ತೆ, ಅದಕ್ಕೆ ಬೇಕಾದ ಸಾಲಗಳು ಬಂದಿರ್ತವೆ, ಸಮಾಜದಲ್ಲಿ ಒಂದು ಘನತೆ ಬಂದಿರುತ್ತೆ, ಅವನ್ನೆಲ್ಲ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ಹೆಂಗರಿದ್ದು ದುಗಿಸ್ಕೊಂಡು ಹೋಗೋಣ, ಅದ್ರಾಗ ಸಫರ್ ಆಗೋಣ ಅಂತ ಹೋಗೋರು ಇದ್ದಾರೆ. ಎಷ್ಟೋ ಜನ ಅದು ಸಿಕ್ಕ ಮೇಲೆ ಅದ್ರ ಜೊತೆ ಆಯಿತು, ಇದೇ ನನ್ನ ಚಾಯ್ಸು, ಇದನ್ನೇ ದೊಡ್ಡದು ಮಾಡ್ಕೊಳ್ಳೋಂತ ಅದನ್ನ ಎಂಜಾಯ್ ಮಾಡೋರು ಇದ್ದಾರೆ. ಸೊ ಫೈಂಡ್ ಔಟ್ ವೆದರ್ ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಯುವರ್ ಏರಿಯಾ ಆಫ್ ಇಂಟ್ರೆಸ್ಟ್ ಎರಡು ಮ್ಯಾಚ್ ಆಗ್ತವೆ ಇಲ್ಲೋ ಅಂತ. ಮ್ಯಾಚ್ ಆದರೆ ಡೂ ದ್ಯಾಟ್, ಇಲ್ಲ ಅಂದರೆ ಲುಕ್ ಫಾರ್ ಸಮ್ ಅದರ್ ಚಾಯ್ಸಸ್. I am not discouraging you. Become a government officer. I am not against it. Become a professional. I am not against it. You become a businessman. ನೀನು ಏನು ಚಾಯ್ಸಸ್ ನಿಂದು ಮಾಡಿ, ಯಾಕಂದ್ರೆ ನಿನ್ನ ಲೈಫ್ ಅದು. ಹೂ ಎಮ್ ಐ ಟು ಅಡ್ವೈಸ್ ಯು? ಲೈಕ್ ಇದನ್ನ ಮಾಡಂತ ಹೇಳೋ ನಾ ಯಾರು? ಯಾರು ಹೇಳಿದ್ರು ಕೇಳಕ್ಕೋಗ್ಬಿಡ್ರಿ, ನಿನಗೇನು ಬೇಕು ಅದು ಮಾಡು. ಅದ್ರ ಸಲುವಾಗಿ ಅವ್ರು ಸಲಹೆ ಸೂಚನೆಗಳನ್ನು ತಗೊಳ್ರಿ, ಒಪಿನಿಯನ್ ತಗೊಳ್ರಿ, ಬಟ್ ಡಿಸಿಷನ್ ನಿಮ್ಮದೇ ಮಾಡಿರಿ, ಚಾಯ್ಸ್ ನಿಮ್ಮದೇ ಮಾಡಿರಿ. ದನ್ ದ ಲೈಫ್ ವಿಲ್ ಬಿಕಮ್ ಬ್ಯೂಟಿಫುಲ್. ಗೊತ್ತಾಯ್ತು? ರೈಟ್. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಲರ್ನ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೆ ಲೈಫ್ನಲ್ಲಿ ಫೋಕಸ್ ಬರಬೇಕು ಅಂದರೆ ಚಾಯ್ಸಸ್ ಕ್ಲಿಯರ್ ಇರಬೇಕು. ಗೊತ್ತಾಯ್ತಾ? ಈ ನೋಡಿ, ಲಕ್ಷ ಕೊಟ್ಟೋದು ಅಂತಾರೆ. ಲಕ್ಷ ಹೆಂಗೆ ಕೊಡ್ಬೇಕಂತ ಕಲಿಸಿಲ್ಲ ನಮಗೆ. ಲಕ್ಷ ಎದ್ರ ಮೇಲೆ ಕೊಡ್ಬೇಕಂತ ಕಲಿಸಿಲ್ಲ. ಲಕ್ಷ ಹೆಂಗೆ ಕೊಡ್ಬೇಕು ಅನ್ನೋದು ಅದೊಂದು ಕಲೆ, ಅದನ್ನು ನೀವು ಕಲಿಬೇಕು. ಗೊತ್ತಾಯ್ತಾ? ಲಕ್ಷ ಎದ್ರ ಮೇಲೆ ಕೊಡ್ಬೇಕು ಅನ್ನೋದು ಅದು ನಿನ್ನ ಚಾಯ್ಸು. ಸೊ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಮ್ಮ ಚಾಯ್ಸಸ್ ಇದ್ದಾವೆ. ನೀ ಅದ್ರ ಮ್ಯಾಗ ಫೋಕಸ್ ಮಾಡ್ತಿ, ಅದು ದೊಡ್ಡದಾಗ್ತೈತಿ. ಅದಕ್ಕೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀ ಅದ್ರ ಮ್ಯಾಗ ಫೋಕಸ್ ಮಾಡತ್ತಿ, ಏನು ದೊಡ್ಡದು ಮಾಡ್ಕೊಳತ್ತಿ ಅದನ್ನು ನೀ ಆಗ್ತಿ. ಗೊತ್ತಾಯ್ತಾ? ಸೊ ಅದಕ್ಕೆ ಚಾಯ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಕ್ಲಿಯರ್? ಸೊ ಡೂ ದಿಸ್. ಆ್ಯಕ್ಚುಲಿ ಇದೆಲ್ಲ ನಾವು ಡಿಸ್ಕಷನ್ ಫೋಕಸ್ ಕೋರ್ಸ್ನಲ್ಲಿ ಭಾಳ ಡೀಪಾಗಿ ಡಿಸ್ಕಸ್ ಮಾಡ್ತೇವೆ. ಬಟ್ ಇಲ್ಲಿ ಯೂಟ್ಯೂಬ್ನಲ್ಲಿ ಸ್ಪ್ಯಾನ್ ಆಫ್ ಅಟೆನ್ಷನ್ ಭಾಳ ಇರೋದಿಲ್ಲ. ಒಂದೊಂದು ತಾಸುಗಟ್ಟಲೆ ವಿಡಿಯೋ ನೋಡ್ಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂಸ್ ನಮ್ಮ ಜೊತೆ ಲಿಂಕ್ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿ ಡೂ ಇಟ್ ಇನ್ ವೆರಿ ಬ್ರೀಫ್ ಟೈಮ್, ಕಡಿಮೆ ಸಮಯ. ಇದು ಆ್ಯಕ್ಚುಲಿ ಭಾಳ ಆಯಿತು, ಬ್ರೀಫ್ ಟೈಮ್ನಲ್ಲಿ ಮಾಡಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಟ್ ವೆನ್ ಯು ಕಮ್ ಟು ದ ಫೋಕಸ್ ಕೋರ್ಸ್, ಓಕೆ, ನಮ್ಮ ಕೋರ್ಸ್ನಲ್ಲಿದ್ದಾಗ ನನ್ನ ಜೊತೆ ಕಂಟಿನ್ಯೂಸ್ ಆಗಿ ನೀವು ಕಲಿತಾ ಇರುವಾಗ ಹಂತವಾಗಿ ಮಾಡ್ತಾ ಹೋಗ್ತೀರಾ. ಎಷ್ಟೋ ಹುಡುಗರು ನೀವು ಮಾಡಿದವರು ಇಲ್ಲಿ ನೋಡ್ತಾ ಇರಬೇಕು. ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ನ ಅಲ್ಲಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಓಕೆ, ಆಮೇಲೆ ಯಾರು ಹೊಸದಾಗಿದ್ದೀರಾ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇಲ್ಲ ನನ್ನ ವಿಡಿಯೋಗಳ ಮೊದಲಿಂದ ಕೇಳ್ತಾ ಇದ್ದೀರಾ, ನಿಮ್ಗೆ ಇದು ಏನು ಅನಿಸ್ತಾ ಇದೆ, ರೈಟ್, ಏನು ಪ್ರಶ್ನೆಗಳಿದೆ ಒಂದು ಕೆಳಗಡೆ ಹಾಕಿ. ಇಲ್ಲ ಹೊಸ ವಿಚಾರ ತಿಳಿದಿದ್ದಕ್ಕೆ ಸರ್ ಹಿಂಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದಾಗ ನಾನು ಅದನ್ನು ಓದಿದಾಗ ನಾನು ಮುಂದೆ ಏನು ಮಾಡಬೇಕು ಅಂತ ನನಗೂ ಒಂದು ಚಿಂತನೆ ಬರುತ್ತೆ. ಐ ಕ್ಯಾನ್ ಮೇಕ್ ಎ ಚಾಯ್ಸ್ ಆ್ಯಂಡ್ ಡಿಸೈಡ್, ಹುಡುಗರಿಗೆ ಇದೆಲ್ಲ ಬೇಕಾಗಿದೆ, ಇದ್ರ ಬಗ್ಗೆ ನಾನು ಏನಾದರೂ ಮಾಡಿಕೊಡ್ಬೇಕು ಅವ್ರಿಗೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ಹೆಲ್ಪ್ ಮೀ ಟು ಹೆಲ್ಪ್ ಯು. ಗೊತ್ತಾಯ್ತಾ? ರೈಟ್. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲವ್ ಈಚ್ ಅದರ್, ಶೇರ್, ಕೇರ್ ಆ್ಯಂಡ್ ರಿಜಾಯ್ಸ್. ಕ್ಲಿಯರ್? ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ವಿಸ್ತಾರ್ ಜಿಂದಗಿಗೆ ಬನ್ನಿ, ಜಾಯ್ನ್ ಎ ಕೋರ್ಸ್ ವಿತ್ ಮೀ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಇಲ್ಲ ಸರ್ ನನಗೆಲ್ಲ ಅದೆಲ್ಲ ಆಗೋದಿಲ್ಲರಿಪ್ಪ, ನಮ್ಮ 108 ಗದ್ದಲದಾವೆ ಅಂತಂದರೆ ನೋ ಪ್ರಾಬ್ಲಮ್, ವಿಡಿಯೋ ನೋಡಿ. ಬಟ್ ವಿಡಿಯೋದಾಗ ನಾನು ಯಾವಾಗ ಹೇಳ್ತೀನಿ ಅದು ಏನಾದ್ರು ಬರುತ್ತೆ ತೆಗೆದು ಸ್ವಲ್ಪ ಚಿಂತನೆ ಮಾಡಿ. ಸೊ ವಿತ್ ದಿಸ್ ಮೇಕ್ ಎ ಪ್ರಾಪರ್ ಚಾಯ್ಸ್ ಆ್ಯಂಡ್ ಐ ಆಮ್ ಶ್ಯೂರ್ ಈಚ್ ಒನ್ ಆಫ್ ಯು ವಿಲ್ ಚೂಸ್ ಟು ಬಿ ಪಾರ್ಟ್ ಆಫ್ ಅಸ್ ಸೊ ದ್ಯಾಟ್ ಟುಗೆದರ್ ವಿ ಲರ್ನ್. ಗೊತ್ತಾಯ್ತಾ? ಅದರದೆಲ್ಲ ಡೀಟೇಲ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಯು ಕ್ಯಾನ್ ಆಲ್ವೇಸ್ ಸಿ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. Okay, if you are interested, come join. Otherwise also no problem, make a
ಪ್ರಾಪರ್ ಚಾಯ್ಸಸ್ ಇನ್ ಲೈಫ್. ಏನು ಚಾಯ್ಸ್ ಮಾಡ್ತೀಯ ಅದ್ರ ಮೇಲೆ ಫೋಕಸ್ ಮಾಡ್ತೀಯ, ಅದು ದೊಡ್ಡದಾಗುತ್ತೆ. ಸೊ ಅದಕ್ಕೆ ಅದ್ರ ಮೇಲೆ ಮಾಡಬೇಕು ಬೇಡ, ಇಸ್ ಇಟ್ ಮೈ ರೈಟ್ ಚಾಯ್ಸ್ ರಾಂಗ್ ಚಾಯ್ಸ್. ರಾಂಗ್ ಚಾಯ್ಸ್ ಇದ್ದರೆ ಅದನ್ನ ಶಿಫ್ಟ್ ಮಾಡಬೇಕಂದ್ರೆ ವಿಲ್ ಪವರ್ ಬರಬೇಕು. ಇವೆರಡೂ ಕಲೆಗಳನ್ನು ಕಲೀಲೇಬೇಕು. ನನ್ನ ವಿಸ್ತಾರದಿಂದ ಈ ವಿದ್ಯಾರ್ಥಿಗಳು ಭಾಳ ಜನ ಇನ್ನು ಕಲ್ತಿದ್ದಾರೆ. ದೇ ಆರ್ ಹ್ಯಾಪಿ ಲೈಕ್ ದೇ ಆರ್ ಡೂಯಿಂಗ್ ವೆಲ್. ಗೊತ್ತಾಯ್ತಾ? ಸೊ ಬಿ ರೆಡಿ ಮೈ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ಮೈ ರಿಕ್ವೆಸ್ಟ್ ಈಸ್ ಲರ್ನ್ ಫ್ರಮ್ ದಿಸ್, ಶೇರ್ ಇಟ್ ವಿತ್ ಅದರ್ಸ್. ಬೇರೆದವ್ರ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಮೇಲೆ ಈ ವಿಷಯದ ಬಗ್ಗೆ ಎಲ್ಲಾದರೂ ಚಾ ಕುಡಿಯೋಕೆ ಅಲ್ಲೆಲ್ಲೇ ಕೂತ್ಕೊಂಡಾಗ ಡಿಸ್ಕಸ್ ಮಾಡಿರಿ, ನಿಮ್ಮ ಹಂಚ್ಕೊಳ್ರಿ. ದೆನ್ ಯು ವಿಲ್ ಬಿಕಮ್ ಎ ಬೆಟರ್ ಪರ್ಸನ್. ಯಾಕಂದ್ರೆ ನೀವು ಯಾವಾಗ ಶೇರ್ ಮಾಡ್ತೀಯಾ, ಜ್ಞಾನವನ್ನು ಯಾವಾಗ ಶೇರ್ ಮಾಡ್ತೀಯಾ ಅವಾಗ ಆ ಜ್ಞಾನ ನಿಂದಾಗುತ್ತೆ. ಅಲ್ಲಿವರೆಗೆ ನಿಂದಾಗೋದಿಲ್ಲ. ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅದು ಇನ್ನೊಬ್ರಿಗೆ ಹೇಳಲಾರ್ದೆ ನಿಂದಾಗೋದಿಲ್ಲ ಅದು. ಸೊ ಯು ಹ್ಯಾವ್ ಟು ಶೇರ್ ದ ವಿಡಿಯೋಸ್, ಶೇರ್ ಯುವರ್ ಕಂಟೆಂಟ್, ಶೇರ್ ಯುವರ್ ನಾಲೆಜ್ ವಿತ್ ಅದರ್ಸ್. ಹಿಂಗಂತಲೇ ಇವತ್ತು ಮಹೇಶ್ ಸರ್ ಹಿಂಗೆ ಹೇಳಿದ್ರೆ ಹಿಂಗೆಲ್ಲ ಆತಂತ, ಹಿಂಗಂತಲೇ ಕರೆಕ್ಟಲ್ಲೇ ಹಿಂಗಲ್ಲೇ ಅಂತ ಡಿಸ್ಕಷನ್ ಮಾಡಿ ಅವನು ಅಪೋಸಿಷನ್ ಮಾಡ್ತಾನೆ, ಅವ್ನು ಹೇಳ್ತಾನೆ. ಅದನ್ನ ತೊಗೊಳ್ಳೋದು ಬಿಡೋದು ನಿನ್ನ ಚಾಯ್ಸ್ ಮತ್ತೆ. ಗೊತ್ತಾಯ್ತಾ? ಸೊ ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಈಸ್ ಕ್ಲಾರಿಟಿ. ಓಕೆ, ಅದ್ರ ಬಗ್ಗೆ 2 ವಿಡಿಯೋ ನೋಡಿದ್ದೀರಾ ನೀವು, ಸಣ್ಣ ವಿಡಿಯೋಗಳನ್ನು. ಈಗ ಈ ಚಾಯ್ಸ್ ಬಗ್ಗೆ 2 ವಿಡಿಯೋ ನೋಡಿದ್ದೀರಾ. ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್ ವಿ ಮೇಕ್ ಆ್ಯಂಡ್ ಯು ಡಿಸೈಡ್ ವಾಟ್ ಚಾಯ್ಸ್ ಯು ವಾಂಟ್ ಟು ಮೇಕ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಇದು ಕಮಿಟ್ಮೆಂಟ್. ಓಕೆ, ಅದು ವಿಷಯ ಬಗ್ಗೆ ನಾವು ನೋಡ್ಕೊಳ್ಳೋಣಂತೆ. ವೇಟ್ ಫಾರ್ ಇಟ್ ಆ್ಯಂಡ್ ಇಟ್ ವಿಲ್ ಕಮ್. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿದರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಯು ವಿಲ್ ನಾಟ್ ಮಿಸ್ ದ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Take care.